ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಕ್ಲಿ. ಪಳ್ಳಾದ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಮಾಡುವ ವಿಧಾನ: ಮೊದಲು 3 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸಾಣಿಗೆ ಹಿಡ್ಕೊಳ್ಳೋಣ ಚೆನ್ನಾಗಿ. ಅದರಲ್ಲಿ ಏನಾದ್ರು ಚಿಕ್ಕದಾಗಿ ಅಕ್ಕಿ ತರಿ ಇರುತ್ತಲ್ಲ, ಅದು ಚಕ್ಲಿ ಮಾಡ್ಬೇಕಾದ್ರೆ ಬಂದರೆ ಕಟ್ಟಾಗೋ ಚಾನ್ಸ್ ಇರ್ತೈತಿ. 1 ಕಪ್ ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಪುಟಾಣಿ ಹಿಟ್ಟು ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ ಸಾಣಿಗೆ ಮಾಡ್ಕೊಳ್ಳೋಣ. 2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನ್ ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. 1 ಸ್ಪೂನ್ ಅಜ್ವಾನವನ್ನು ಈ ಥರ ಕೈನಲ್ಲಿ ಹಾಕ್ಕೊಂಡು ಗಸಗಸ ಅಂತ ತಿಕ್ಕಿ 2 ನಿಮಿಷ ತಿಕ್ಕಿದ್ರೆ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ ಚಕ್ಲಿಗೆ. 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕೈನಲ್ಲಿ ಹಾಕಿ ಗಸಗಸ ಅಂತ ತಿಕ್ಕಿ ಹಾಕಿ, ಫ್ಲೇವರ್ ಬಿಟ್ಕೊಳುತ್ತೆ. 2 ಸ್ಪೂನ್ ಉಪ್ಪು, 2 ಸ್ಪೂನ್ ಖಾರ. ಇಲ್ಲಿ ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೋಬೋದು. 1/4 ಸ್ಪೂನ್ ಅರಿಶಿನ. ಚೆನ್ನಾಗಿ ಕಾಯಿಸಿರುವ ಬಿಸಿಯಾದ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬಿಸಿ ಎಣ್ಣೆ ಹಾಕಿರೋದ್ರಿಂದ 1 ಸ್ಪೂನ್ ಸಹಾಯದಿಂದ ಫಸ್ಟು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪ್ರತಿಯೊಂದು ಹಿಟ್ಟಿನ ಕಣಕ್ಕೂ ಎಣ್ಣೆ ಅಂಶ ಹತ್ತುವರೆಗೂ ಗಸಗಸ ಅಂತ ತಿಕ್ಕಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರ್ತೈತಿ. ಈ ಥರ ಉಂಡೆ ಕಟ್ಟಿ ನೋಡಬೇಕು. ಈ ಥರ ಒಡೆದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದ್ರು ಬೇಕಂದರೆ ಹಾಕ್ಕೋಬೋದು, ಚೆಕ್ ಮಾಡಿ. ನಿಮ್ಗೇನಾದ್ರು ಕಡಿಮೆ ಅನಿಸಿದರೆ ಹಾಕ್ಕೋಬೋದು. ನೋಡಿ, ಇಷ್ಟು ಸಾಫ್ಟಾಗಿ ಬರಬೇಕು. ಹಿಂಗೆ ಮುಟ್ಟಿದರೆ ಈ ಥರ ಉಂಡೆ ಕಟ್ಟುವ ಹದದಲ್ಲಿ ಇರಬೇಕು. ಒಂದು ಕಡೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಹಿಟ್ಟು ಕಲಿಸ್ಕೊಳೋ ಅಷ್ಟರಲ್ಲಿ ಎಣ್ಣೆ ಬಿಸಿ ಆಗಿತ್ತೆ. ಇಲ್ಲಿ ನಾನು ಹಿಟ್ಟು ಕಲಸೋಕ್ಕೆ ಉಗುರು ಬಿಸಿ ನೀರು ತೊಗೊಂಡಿದ್ದೀನಿ. ಉಗುರು ಬಿಸಿ ನೀರಿದ್ದರೆ ಚಕ್ಲಿ ಕಟ್ಟಾಗಲ್ಲ ಮಾಡಬೇಕಾದ್ರೆ. ತಣ್ಣೀರು ಹಾಕ್ಕೊಂಡ್ರೆ ಚಕ್ಲಿ ಕಟ್ಟಾಗ್ತವೆ. ಅಕಸ್ಮಾತ್ ನಿಮಗೆ ಅಷ್ಟು ಒಂದೇ ಸರಿ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಅರ್ಧ ಹಿಟ್ಟು ತೆಗೆದಿಟ್ಕೊಂಡು ನೀವು 2 ದಿವಸ ಬಿಟ್ಟು ಕೂಡ ಮಾಡ್ಕೋಬೋದು. ಅದು ಹಿಟ್ಟೇನು ಕೆಡಲ್ಲ. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದೇ ಸರಿ ಜಾಸ್ತಿ ನೀರು ಹಾಕಬಾರ್ದು. ಅಕಸ್ಮಾತಾಗಿ ನೀರು ಜಾಸ್ತಿ ಆಗಿಬಿಟ್ರೆ ಹಿಟ್ಟಳಕ್ಕಾಗಿ ನಮಗೆ ಚಕ್ಲಿ ಚೆನ್ನಾಗಿ ಬರಲ್ಲ. ಮತ್ತು ಎಣ್ಣೆ ಜಾಸ್ತಿ ಕುಡಿತೇವೆ, ಫುಲ್ ಎಣ್ಣೆ ಥರ ಅನಿಸ್ತತೆ. ಚಕ್ಲಿ ಎಣ್ಣೆ ಹಿಡಿತಾವೆ ಕೂಡ ಅಂತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ನೀರು ಹಾಕಿ ಹದ ಬರೆಯೋವರೆಗೂ ಚೆನ್ನಾಗಿ ಈ ಥರ ಅಂಗೈಯಿಂದ ಮಿದ್ದಬೇಕು. ನಾವು ಇಲ್ಲಿ ಬಿಸಿನೀರು ಯಾಕೆ ಹಾಕೋದಂದರೆ ಹಿಟ್ಟು ಚೆನ್ನಾಗಿ ಜಿಗಿ ಬರಲಿ ಅಂತ. ಚೆನ್ನಾಗಿ ನಾದಬೇಕಾದ್ರೆ ಜಿಗಿ ಬಂತಂದರೆ ಚಕ್ಲಿ ಕಟ್ಟಾಗೋದಿಲ್ಲ. ಚೆನ್ನಾಗಿ ಒಂದೇ ಲೈನಿಗೆ ಬರ್ತವೆ. ನೋಡಿ, ಈ ಹದ ಬರೋವರೆಗೂ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅರ್ಧ ಭಾಗ ತೆಗೆದುಕೊಂಡು ಎತ್ತಿಡಿ ಒಂದು ಪ್ಲೇಟಲ್ಲಿ. ಮತ್ತು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿದ್ದಿಕೊಳ್ಳೋಣ. ನೋಡಿ, ಈ ಥರ ಮಿದ್ಕೊಂಡ್ಮೇಲೆ ಇಷ್ಟು ಹದಕ್ಕೆ ಬರಬೇಕು. ಮುಟ್ಟಿ ನೋಡಿದರೆ ಹೀಗೆ. ಚಕ್ಲಿ ಒಳ್ಳೆಯ ಸೈಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಯಾಕೆ ಎಣ್ಣೆ ಹಚ್ತೀವಿ ಅಂದರೆ ಅದು ಸ್ಟಿಕ್ ಆಗಬಾರ್ದು ಹಿಟ್ಟು. ಫಸ್ಟ್ ಟೈಮ್ ಮಾತ್ರ ಹಚ್ಚಿದ್ರೆ ಸಾಕು, ಪ್ರತಿ ಟೈಮ್ ಹಚ್ಚೋದೇನು ಬೇಕಾಗಲ್ಲ. ಚಕ್ಲಿ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ತುಂಬ್ಕೊಳ್ಳಿ. ಪ್ರೆಸ್ ಮಾಡಿಲ್ಲ ಅಂದರೆ ಏರ್ ಗ್ಯಾಪ್ ಆಗಿ ಚಕ್ಲಿ ಮಾಡಬೇಕಾದ್ರೆ ಕಟ್ಟಾಗೋ ಚಾನ್ಸ್ ಇರ್ತೈತಿ. ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ನಾನು ಚಕ್ಲಿ ಮಾಡ್ಕೊಂಡು ಹಾಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾಯಿದೆ. ನಾನಿಲ್ಲಿ 3 ಸುತ್ತು ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದು ಬೇಕಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು. ನೋಡಿ, ಎಲ್ಲಿ ಕೂಡ ಚಕ್ಲಿ ಕಟ್ಟಾಗ್ತಾ ಇಲ್ಲ. ಇಲ್ಲಿ ಈ ಹದಕ್ಕೆ ಚೆನ್ನಾಗಿ ಹಿಟ್ಟಿರಬೇಕು. ಏನಿದ್ರು ಇದು ಕಲಿಸ್ಕೊಳೋದ್ರಲ್ಲಿ ಇರ್ತೈತೆ ನಮ್ಗೆ ಮೇನು. ಹದವಾಗಿ ಅಂಗೈ ಹೆಚ್ಚಿ ಕಲಿಸ್ಕೋಬೇಕು ಹಿಟ್ಟು. ನಾನು ಆವಾಗೇ ನಿಮ್ಗೆ ತೋರಿಸಿದ ಥರ ಎಣ್ಣೆ ಪ್ರಮಾಣ ಅಷ್ಟು ಕರೆಕ್ಟಾಗೇ ಇರಬೇಕು. ಮುಟ್ಟಿ ನೋಡಿದರೆ ಹೀಗೆ ಒಡಿಬೇಕು. ಜಾಸ್ತಿ ಅಥವಾ ಕಡಿಮೆ ಆದರೆ ಎಣ್ಣೆಯಲ್ಲಿ ಹಾಕಿದಾಗ ಒಡೆಯೋ ಚಾನ್ಸಸ್ ಇರ್ತೈತೆ. ಮತ್ತು ಹಾಗೆ ನಾವು ಇದು ಚಕ್ಲಿ ಮಾಡ್ಕೋಬೇಕಾದ್ರೆ 2 ಕಡೆಯಿಂದ ಒತ್ತಿ ಸ್ವಲ್ಪ, ಇಲ್ಲ ಎಣ್ಣೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಅದು. ಎಣ್ಣೆ ಕಾಯಕ್ಕಿಟ್ಟಿದ್ವಲ್ಲ, ಎಣ್ಣೆ ಚೆಕ್ ಮಾಡೋಣ ಕಾದಿದೆಯೇ ಇಲ್ಲ ಅಂತ. ಓಕೆ, ಇಷ್ಟು ಪ್ರಮಾಣಕ್ಕಾದರೆ ಸಾಕು. ಇವಾಗ ಚಕ್ಲಿ ಹಾಕ್ಕೊಳಕ್ಕೆ ಎಣ್ಣೆ ರೆಡಿಯಾಗಿದೆ. ಇದು ಚಕ್ಲಿ ಮಾಡ್ಕೋಬೇಕಾದ್ರೆ ನಮ್ಗೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಎಣ್ಣೆಯಲ್ಲಿ ಚಕ್ಲಿ ಬಿಡೋಣವಾ? ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ. ಈ ಥರ ಬಬಲ್ಸ್ ಬಂದರೆ ಎಣ್ಣೆ ನಿಮ್ಗೆ ಪರ್ಫೆಕ್ಟಾಗಿ ಕಾದಿದೆ ಅಂತ. ಹೀಗೆ ಒಂದೊಂದಾಗಿ ಬಿಡಿ.
ಒಂದು ಮೇಲೆ ಬಂದ ನಂತರ ಇನ್ನೊಂದನ್ನು ಬಿಡಿ, ಅವಂದ್ರ ಮೇಲೆ ಒಂದು ಹೋಗಿ ಅಂಟ್ಕೊಳ್ಳಲ್ಲ. ನಾ ಆಗಲೇ ಹೇಳಿದ ಹಾಗೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಚಕ್ಲಿಯನ್ನು ಫ್ರೈ ಮಾಡಿಕೊಳ್ಳಿ. ಅಕಸ್ಮಾತಾಗಿ ನೀವೇನಾದ್ರು ಹೈ ಫ್ಲೇಮ್ ಇಟ್ಟು ಬೇಗನೆ ಆಗಲಿ ಅಂತಂದು ಫ್ರೈ ಮಾಡಿದರೆ ಅದು ಹೊರಗಡೆ ಮಾತ್ರ ಕಂದು ಬಣ್ಣ ಬರುತ್ತೆ, ಒಳಗಡೆ ಬೆಂದಿರಲ್ಲ ಚೆನ್ನಾಗಿ. ಅಥವಾ ನೀವು ಲೋ ಫ್ಲೇಮಲ್ಲಿ ಇಟ್ಟಿದ್ದರೆ ಚಕ್ಲಿ ಎಣ್ಣೆ ಹಿಡಿತವೆ. ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವು ಫ್ರೈ ಆಗೋಷ್ಟರಲ್ಲೇ ನಾವು ಇನ್ನೊಂದು ಬ್ಯಾಚ್ ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ, ಎಲ್ಲಿ ಒಂಚೂರು ಕಟ್ಟಾಗಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಸಣ್ಣ ಸಣ್ಣ ಪುಟ್ಟದಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ, ಅದು ಕೂಡ ಮಾಡಿಕೊಡ್ಬೋದು ನೀವು. ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಬೇಗ ಒಂದು 10-15 ನಿಮಿಷದೊಳಗಡೆ ನಿಮ್ಗೆ ರೆಡಿ ಆಗುತ್ತೆ. ಇದು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು 2 ಇದ್ದರೆ ಸಾಕು. ಯಾವಾಗ ಬೇಕಾದ್ರೂ ನಾವು ಮನೇಲಿ 10-15 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ಟೇಸ್ಟೇ ಬೇರೆ. ನೋಡಿ ಎಲ್ಲ ಚಕ್ಲಿನೂ ಈ ಥರ ಮೇಲೆ ತೇಲಿ ಬರಬೇಕು ಎಣ್ಣೆಯಲ್ಲಿ. ಒಂದು 2 ನಿಮಿಷ ಬಿಟ್ಟು ಒಂದೊಂದಾಗಿ ತಿರುಗಿಸಿ ಹಾಕ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಚಕ್ಲಿ ಎಲ್ಲ ಕೆಳಗೆ ಕುದ್ದಿದ್ದಾವೆ. ಈ ಥರ ಆದರೆ ಚಕ್ಲಿ ರೆಡಿ ಆಗಿದ್ದಾವೆ ಅಂತ, ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂತ ಇವಾಗ ತೆಗಿಬೋದು. ಈ ಥರ ಎಣ್ಣೆ ಸೋರಿಸ್ಕೊಂಡು ಒಂದು ಸ್ಟೇನರ್ನಲ್ಲಿ ಹಾಕ್ಕೊಳ್ಳಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನು. ನಾ ತೊಗೊಂಡಿರೋ ಕ್ವಾಂಟಿಟಿಗೆ ಇಲ್ಲಿ ನನಗೆ 40 ಚಕ್ಲಿ ಆಗಿದ್ದಾವೆ. ಒಂದು ಚಕ್ಲಿ ಕೂಡ ಮುರಿದಿಲ್ಲ. ಇಲ್ಲಿ ಎಷ್ಟು ಸೂಪರಾಗಿ ಬಂದಿದ್ದಾವೆ ಅಂದರೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೇವೆ, ಎಷ್ಟು ಕ್ರಿಸ್ಪಿಯಾಗಿದ್ದಾವೆ. ಕೈನಲ್ಲಿ ಹಿಂಗೆ ಹಿಡಿದ್ರೆ ಒಂದೇ ಬೆರಳಲ್ಲಿ ಕೂಡ ಮುರಿತಾವೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.